ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ PPF ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ಗಳ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ಹೊಂದಿದ್ದು, ಆದರೆ ಈ ಹಣಕಾಸು ವರ್ಷದಲ್ಲಿ ನೀವು ಯಾವುದೇ ಹಣವನ್ನು ಅದರಲ್ಲಿ ಠೇವಣಿ ಮಾಡದಿದ್ದರೆ ಖಾತೆಯನ್ನು ಸಕ್ರಿಯವಾಗಿಡೋದಕ್ಕೆ ನಿಮಗೆ ಮಾರ್ಚ್ 31ರವರೆಗೆ ಮಾತ್ರ ಅವಕಾಶ ಇತ್ತು. ಒಂದು ವೇಳೆ ಇದನ್ನು ನೀವು ಮಾಡಿಲ್ಲದಿದ್ದರೆ ನಿಮ್ಮ ಖಾತೆ ಫ್ರೀಜ್ ಆಗಿರುತ್ತೆ. ಜೊತೆಗೆ ನೀವು ದಂಡವನ್ನು ಪಾವತಿಸಬೇಕಾಗಬಹುದು ಮತ್ತು ನೀವು ತೆರಿಗೆ ಪ್ರಯೋಜನಗಳನ್ನು ಕಳೆದುಕೊಳ್ಳುತ್ತೀರಿ ಕೂಡ. ಹಾಗಾದರೆ ಈ ಖಾತೆಗಳಲ್ಲಿ ನೀವು ವಾರ್ಷಿಕವಾಗಿ ಠೇವಣಿ ಮಾಡಬೇಕಾದ ಕನಿಷ್ಠ ಮೊತ್ತ ಎಷ್ಟು ಎಂಬುದನ್ನು ನೋಡೋಣ. ಎಷ್ಟು ದಂಡವನ್ನು ವಿಧಿಸಲಾಗುತ್ತೆ ಅಂತ ಕೂಡ ನಾವೀಗ ನೋಡೋಣ. ನೋಡಿ, PPF ಮತ್ತು SSYನಲ್ಲಿ ಕನಿಷ್ಠ ಠೇವಣಿಯ ಕೊನೆಯ ದಿನಾಂಕ ಪ್ರತಿ ಹಣಕಾಸು ವರ್ಷದ ಮಾರ್ಚ್ 31 ಆಗಿರುತ್ತೆ. ಆದ್ದರಿಂದ ಹಣಕಾಸು ವರ್ಷ 24ಕ್ಕೆ ಈ ದಿನಾಂಕ ಮಾರ್ಚ್ 31, 2024 ಆಗಿತ್ತು. ಸಾರ್ವಜನಿಕ ಭವಿಷ್ಯ ನಿಧಿಯ ನಿಯಮ 2019ರ ಪ್ರಕಾರ PPF ಖಾತೆದಾರರು ಪ್ರತಿ ಹಣಕಾಸು ವರ್ಷದಲ್ಲಿ ಕನಿಷ್ಠ 500 ರೂಪಾಯಿಗಳನ್ನು ತಮ್ಮ ಖಾತೆಗೆ ಜಮೆ ಮಾಡಬೇಕಾಗುತ್ತೆ. ಕನಿಷ್ಠ ಮೊತ್ತವನ್ನು ಠೇವಣಿ ಮಾಡದಿದ್ದರೆ PPF ಖಾತೆಯನ್ನು ಸ್ಥಗಿತಗೊಳಿಸಲಾಗುತ್ತೆ. ನಿಮ್ಮ ಖಾತೆಯನ್ನು ಮುಚ್ಚಿದರೆ ನೀವು ಸಾಲ ಮತ್ತು ಭಾಗಶಃ ಹಿಂಪಡೆಯುವ ಸೌಲಭ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ. ಇದಲ್ಲದೆ ಹಿಂದಿನ ಖಾತೆಯನ್ನು ಸಂಪೂರ್ಣವಾಗಿ ಮುಚ್ಚದೆ ನಿಮ್ಮ ಹೆಸರಿನಲ್ಲಿ ಇನ್ನೊಂದು ಖಾತೆಯನ್ನು ತೆರೆಯುವುದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಇನ್ನು ಕ್ಲೋಸ್ ಮಾಡಿರುವ PPF ಖಾತೆಯನ್ನು ರೀಆಕ್ಟಿವೇಟ್ ಮಾಡಬಹುದು, ಆದರೆ ನೀವು ಪ್ರತಿ ವರ್ಷ 50 ರೂಪಾಯಿಗಳ ದಂಡವನ್ನು ಪಾವತಿಸಬೇಕಾಗುತ್ತೆ. ದಂಡದ ಜೊತೆಗೆ ವ್ಯಕ್ತಿಯು ಪ್ರತಿ ವರ್ಷ ಕನಿಷ್ಠ 500 ರೂಪಾಯಿ ಠೇವಣಿಯನ್ನು ಇಡಬೇಕಾಗುತ್ತೆ. ಕನಿಷ್ಠ ಠೇವಣಿಯ ನಿರ್ವಹಣೆಗಾಗಿ ಖಾತೆಯನ್ನು ಮುಚ್ಚಿದರೆ ಅದನ್ನು ಪುನಃ ಸಕ್ರಿಯಗೊಳಿಸುವುದಕ್ಕೆ ನೀವು ಪ್ರತಿ ವರ್ಷಕ್ಕೆ 550 ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯು ಮಗಳ ವೃತ್ತಿ ಮತ್ತು ಮದುವೆಯ ವೆಚ್ಚಗಳಿಗಾಗಿ ಉಳಿತಾಯ ಮಾಡೋದಕ್ಕೆ ಉತ್ತಮವಾದ ಆಯ್ಕೆ. ನೀವು SSY ಖಾತೆಯನ್ನು ಹೊಂದಿದರೆ ನೀವು ಪ್ರತಿ ವರ್ಷ ಕನಿಷ್ಠ 250 ರೂಪಾಯಿಗಳನ್ನು ಠೇವಣಿ ಮಾಡಬೇಕಾಗುತ್ತೆ. ನೀವು ಈ ಹಣವನ್ನು ಠೇವಣಿ ಮಾಡದಿದ್ದರೆ ಖಾತೆಯನ್ನು ಡಿಫಾಲ್ಟ್ ಆಗಿ ಪರಿಗಣಿಸಲಾಗುತ್ತೆ. ಖಾತೆಯನ್ನು ಪುನಃ ಸಕ್ರಿಯಗೊಳಿಸುವುದಕ್ಕೆ ನೀವು ಪ್ರತಿ ವರ್ಷ 50 ರೂಪಾಯಿಗಳ ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ. ಹೆಚ್ಚುವರಿಯಾಗಿ ನೀವು ಪ್ರತಿ ವರ್ಷಕ್ಕೆ ಕನಿಷ್ಠ 250 ರೂಪಾಯಿಗಳನ್ನು ಠೇವಣಿ ಮಾಡಬೇಕಾಗುತ್ತೆ. ನೀವು ಫಿನಾನ್ಷಿಯಲ್ ಇಯರ್ 24 ಅಂದರೆ ಹಣಕಾಸು ವರ್ಷ 2024ರಲ್ಲಿ ಹಳೆಯ ತೆರಿಗೆ ಪದ್ಧತಿಯಡಿಯಲ್ಲಿ ತೆರಿಗೆಗಳನ್ನು ಸಲ್ಲಿಸುವುದಕ್ಕೆ ಯೋಜಿಸ್ತಾ ಇದ್ದರೆ PPF ಮತ್ತು ಸುಕನ್ಯಾದಂತಹ ಯೋಜನೆಗಳು ತೆರಿಗೆ ಉಳಿಸುವುದಕ್ಕೆ ಅವಕಾಶವನ್ನು ನೀಡುತ್ತೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ PPF ಮತ್ತು ಸುಕನ್ಯಾನಲ್ಲಿನ ಹೂಡಿಕೆಗಳು 1.5 ಲಕ್ಷ ರೂಪಾಯಿಗಳವರೆಗೆ ಕಡಿತಕ್ಕೆ ಅರ್ಹ ಆಗಿವೆ. ಇನ್ನು 80C ಅಡಿಯಲ್ಲಿ ಕಡಿತವನ್ನು ಪಡೆಯುವುದಕ್ಕೆ ಮತ್ತು ನಿಮ್ಮ ತೆರಿಗೆ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಮಾರ್ಚ್ 31, 2024ರೊಳಗೆ ಹೂಡಿಕೆ ಮಾಡುವುದು ಅತ್ಯವಶ್ಯಕ ಆಗುತ್ತೆ. ಪ್ರತಿ ಹಣಕಾಸು ವರ್ಷಕ್ಕೆ ತೆರಿಗೆ ಉಳಿಸುವ ಹೂಡಿಕೆಗಳಿಗೆ ಮಾರ್ಚ್ 31 ಕೊನೆಯ ದಿನಾಂಕ ಆಗಿದೆ. ಈ ದಿನಾಂಕದೊಳಗೆ ನೀವು ಹೂಡಿಕೆಯನ್ನು ಮಾಡದಿದ್ದರೆ ನೀವು ಕಡಿತವನ್ನು ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಅರ್ಥ ನೀವು ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಸರ್ಕಾರ ಹೊಸ ತೆರಿಗೆ ಪದ್ಧತಿಯನ್ನು ಹೆಚ್ಚು ಆಕರ್ಷಕಗೊಳಿಸಿದೆ. ಏಪ್ರಿಲ್ 1, 2023ರಿಂದ ಹೊಸ ತೆರಿಗೆ ಪದ್ಧತಿಯಡಿ ಆದಾಯ ತೆರಿಗೆಯ ಸ್ಲ್ಯಾಬ್ಗಳನ್ನು ಪರಿಷ್ಕರಿಸಲಾಗಿದೆ. ಮೂಲ ವಿನಾಯಿತಿಯ ಮಿತಿಯನ್ನು 2.5 ಲಕ್ಷ ರೂಪಾಯಿಗಳಿಂದ 3 ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಲಾಗಿದೆ. ಅಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಸೇರಿಸಲಾಗಿದೆ. ಹೊಸ ಪದ್ಧತಿಯಲ್ಲಿ 7 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಅಥವಾ ತೆರಿಗೆ ಇಲ್ಲ. ಇನ್ನು ಹೊಸ ತೆರಿಗೆ ಪದ್ಧತಿಯಲ್ಲಿ PPF ಮತ್ತು ಸುಕನ್ಯಾ ಯೋಜನೆಯಲ್ಲಿನ ಹೂಡಿಕೆಗಳು ತೆರಿಗೆ ವಿನಾಯಿತಿಗೆ ಒಳಪಡುವುದಿಲ್ಲ. ಆದಾಗ್ಯೂ ನೀವು ಮಾರ್ಚ್ 31ರ ಗಡುವನ್ನು ತಪ್ಪಿಸಿಕೊಂಡರೆ ನೀವು ಇನ್ನೂ ಕೂಡ ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ. ಆದಾಯ ತೆರಿಗೆ ಕಾನೂನು ಅನೇಕ ತೆರಿಗೆದಾರರಿಗೆ ಸಂಬಳದ ಉದ್ಯೋಗಿಗಳನ್ನು ಒಳಗೊಂಡಂತೆ ಅವರ ಅನುಕೂಲತೆಯ ಆಧಾರದ ಮೇಲೆ ಪ್ರತಿ ವರ್ಷ ಹೊಸ ಮತ್ತು ಹಳೆಯ ತೆರಿಗೆ ಪದ್ಧತಿಗಳ ನಡುವೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ನೀಡುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.